ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನೆಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದಿ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ನೀವು ಹೀಗೆ ಮಾಡೋದ್ರಿಂದ ನಮಗೆ ಒಂದು ಮೋಟಿವೇಶನ್ ಇರುತ್ತೆ, ನಿಮಗೆ ಒಳ್ಳೆಯ ಕಂಟೆಂಟ್ಸ್ ಇರುವಂತಹ ವಿಡಿಯೋಸನ್ನು ಪ್ರಸ್ತುತಪಡಿಸಲಿಕ್ಕೆ. ಸೊ ಇವತ್ತಿನ ವಿಡಿಯೋ ಮಾಡೋದಕ್ಕೆ ಒಂದು ರೀಸನ್ ಇದೆ. ಅದೇನಂತ ಹೇಳಿದರೆ, ಒಂದು ಯಂಗ್ ಮೇಲ್ ಅರೌಂಡ್ 30 ವರ್ಷದ ಒಂದು ಜೆಂಟಲ್ಮೆನ್ ಅವರಿಗೆ ತಮ್ಮ ಸ್ಟೂಲ್ಸಲ್ಲಿ ಅಂದರೆ ತಮ್ಮ ಮೋಷನ್ನಲ್ಲಿ ಅವರು ಬ್ಲಡ್ ಹೋಗ್ತಾ ಇತ್ತು. ಸೊ ಯಂಗ್ ಇದ್ದ, ಆ್ಯಕ್ಟಿವ್ ಆಗಿದ್ದ ಆ್ಯಂಡ್ ಬ್ಲಡ್ ಹೋಗ್ತಾ ಇತ್ತು. ಸೊ ಕಾಮನ್ ಏನು ಡಯಾಗ್ನೋಸಿಸ್ ಇರುತ್ತೆ, ಪೈಲ್ಸ್. ಸೊ ಆ ವ್ಯಕ್ತಿ ಒಂದು ಹಳ್ಳಿಯಿಂದ ಬಂದಿರ್ತಾನೆ ಆ್ಯಂಡ್ ತಮ್ಮ ಹಳ್ಳಿಯಲ್ಲಿ ಸ್ವಲ್ಪ ಜನ ಡಾಕ್ಟ್ರಿಗೆ ತೋರಿಸ್ತಾನೆ. ಸೋ ಕಾಲ್ ಡಾಕ್ಟರ್ಸ್ ಅವರು ಆ್ಯಕ್ಚುಲಿ ಯಾವುದು ಡಿಗ್ರಿಯನ್ನು ಹೊಂದಿರೋದಿಲ್ಲ, ಬಟ್ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಕ್ವ್ಯಾಕ್ಸ್ ಅಂತ ನಾವು ಹೇಳ್ತೀವಿ ಅವ್ರಿಗೆ. ಸೊ ಅವ್ರ ಹತ್ರ ಎಲ್ಲ ತೋರಿಸಿದ್ರು. ಅವರಿಗೆ ಸುಮಾರಷ್ಟು ಪುಡಿಗಳನ್ನು ಆ್ಯಂಡ್ ಔಷಧಿಗಳನ್ನು, ಕೆಲವೊಮ್ಮೆ ಇಂಜೆಕ್ಷನನ್ನು, ಕೆಲವೊಂದು ಸಲ ಯಾವುದೋ ಒಂದು ಚೂರ್ಣವನ್ನು ಎಲ್ಲ ಕೊಡ್ತಾ ಹೋದರು. ಆ್ಯಂಡ್ ಅವರಿಗೆ ಕೆಲವೊಂದು ಸಲ ಈವನ್ ಹಿ ಫೆಲ್ಟ್ ಬೆಟರ್, ಅಂದರೆ ಅವ್ರಿಗೆ ಆರಾಮ್ ಅನ್ನಿಸ್ತಾ ಇತ್ತು ಕೆಲವೊಂದು ಸಲ. ಬಟ್ ಈ ಬ್ಲೀಡಿಂಗ್ ಕಂಟಿನ್ಯೂ ಆಗ್ತಾ ಇತ್ತು. ಆ್ಯಂಡ್ ಅವರಿಗೆ ಅದು ಯಾವಾಗ ನಿಲ್ಲಿಲ್ಲ, ಅವರಿಗೆ ರಕ್ತಹೀನತೆ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಯಾಕಂದರೆ ಬ್ಲೀಡ್ ಆಗ್ತಾ ಇದೆ ಅಂದಾಗ ಏನಾಗುತ್ತೆ, ರಕ್ತ ಹೋಗುತ್ತೆ. ರಕ್ತ ಹೋದಾಗ ನಿಮ್ಮ ಹಿಮೋಗ್ಲೋಬಿನ್ ಕಡಿಮೆ ಆಗ್ತಾ ಬರುತ್ತೆ. ಸೊ ನಾವು ಹಿಮೋಗ್ಲೋಬಿನ್ ಕಡಿಮೆ ಆದಾಗ ಫಸ್ಟ್ ಹುಡುಕ್ತೀವಿ, ಎಲ್ಲಿಂದಾದರೂ ಬ್ಲೀಡಿಂಗ್ ಆಗ್ತಾ ಇದೆಯಾ, ಮೂತ್ರದಲ್ಲಿ ಏನಾದರೂ ರಕ್ತ ಹೋಗ್ತಾ ಇದೆಯಾ, ಈ ಮಲದಲ್ಲಿ ಏನಾದರೂ ರಕ್ತ ಹೋಗ್ತಾ ಇದೆಯಾ, ಯಾಕೆ ಕಡಿಮೆ ಆಗಿದೆ ಹಿಮೋಗ್ಲೋಬಿನ್ ಅಂತ. ಸೊ 30 ವರ್ಷದ ಜೆಂಟಲ್ಮೆನ್ ಅವರ ಹಿಮೋಗ್ಲೋಬಿನ್ ಎಷ್ಟಾಯಿತು, 10 ಆಯಿತು. ಒಂದು ಗಂಡಸಲ್ಲಿ ಮಿನಿಮಮ್ 13 ಇರಬೇಕು, ಅವ್ರಿಗೆ 10 ಆಯಿತು, ಆಮೇಲೆ 9 ಆಯಿತು. ಆ್ಯಂಡ್ ಅವರು ಹೀಗಾದಾಗ ಕೆಲವೊಂದು ಬೇರೆ ಕಡೆ ತೋರಿಸಿದ್ರು. ಬಟ್ ಇದೇ ಪ್ರೊಸೆಸ್ ಕಂಟಿನ್ಯೂ ಆಯಿತು. ಅದು ಪೈಲ್ಸು ಅದು ಹೋಗುತ್ತೆ. ಒಂದು ಸ್ವಲ್ಪ ಕ್ರೀಮ್ಸ್ ಕೊಟ್ಟರು, ಆಮೇಲೆ ಕೆಲವೊಂದು ಔಷಧಿಗಳನ್ನು ಕೊಟ್ಟರು. ಆ್ಯಂಡ್ ನೀವು ಮಲ ಪಾಸ್ ಮಾಡಬೇಕಾದ್ರೆ ಸ್ಟ್ರೇನ್ ಮಾಡಬೇಡಿ, ಬಹಳ ಪ್ರೆಷರ್ ಹಾಕಬೇಡಿ, ನೀರು ಕುಡೀರಿ, ಅದು ಇದು ಎಲ್ಲ ಹೇಳಿದರು. ಆ್ಯಂಡ್ ದಿಸ್ ಕಂಟಿನ್ಯೂಡ್. ಸೊ ಇದು ಇನ್ನೊಂದು ವರ್ಷ ಕಂಟಿನ್ಯೂ ಆಯಿತು. ಆ್ಯಂಡ್ ಫೈನಲಿ ಯಾವಾಗ ಪೇಷಂಟನ್ನು ನಾವು ನೋಡಿದ್ವಿ ಆ್ಯಂಡ್ ಯಾವಾಗ ಪೇಷಂಟ್ ಇನ್ ಎಕ್ಸಾಮಿನೇಷನ್ ಆಯಿತು, ಪರ್ ರೆಕ್ಟಲ್ ಎಕ್ಸಾಮಿನೇಷನ್, ಗುದದ್ವಾರದ ಮುಖಾಂತರ ನಾವು ಎಕ್ಸಾಮಿನ್ ಮಾಡಬೇಕಾಗತ್ತೆ, ಫಿಂಗರನ್ನು ಹಾಕಿ ನೋಡಬೇಕಾಗತ್ತೆ. ಸೊ ಯಾವಾಗ ಫಿಂಗರ್ ಹಾಕಿ ನೋಡಿದಾಗ ಆ ವ್ಯಕ್ತಿಗೆ ಅಲ್ಲಿ ಒಂದು ಗ್ರೋತ್ ಇತ್ತು, ಒಂದು ಗಡ್ಡೆ ಥರ ಬೆಳೆದಿತ್ತು. ಆ್ಯಂಡ್ ಆ್ಯಕ್ಚುಲಿ ಅವರಿಗಿದ್ದಿದ್ದು ಈ ಕೋಲೋರೆಕ್ಟಲ್ ಕ್ಯಾನ್ಸರ್, ಕರುಳಿನ ಕ್ಯಾನ್ಸರ್. ಈ ದೊಡ್ಡ ಕರುಳು ಗುದದ್ವಾರದಲ್ಲಿ ರೆಕ್ಟಲ್ ಏರಿಯಾ ಏನಿದೆ ಅಲ್ಲಿ ಅವರಿಗೆ ಕ್ಯಾನ್ಸರ್ ಇತ್ತು. ಆ್ಯಂಡ್ ಇಟ್ ವಾಸ್ ಮಿಸ್ಡಯಾಗ್ನೋಸ್ಡ್ ಆ್ಯಸ್ ಪೈಲ್ಸ್. ಆ್ಯಂಡ್ ಈ ವ್ಯಕ್ತಿ ಇಷ್ಟು ದಿನ ಟೈಮ್ ವೇಸ್ಟ್ ಮಾಡಿದರು, ಎಲ್ಲೂ ಡಯಾಗ್ನೋಸಿಸ್ ಆಗಿಲ್ಲ, ಎಲ್ಲ ಥರದ ಟ್ರೀಟ್ಮೆಂಟ್ ಆಯಿತು, ರಕ್ತಹೀನತೆ ಆಯಿತು. ಆ್ಯಂಡ್ ಈ ವ್ಯಕ್ತಿಯ ಫೈನಲ್ ಡಯಾಗ್ನೋಸಿಸ್ ಬಂತು ಕೋಲೋರೆಕ್ಟಲ್ ಕ್ಯಾನ್ಸರ್ಸ್. ಸೊ ವಾಟ್ ಐ ವಾಂಟ್ ಟು ಸೇ ಈಸ್, ಈಗಿನ ಕಾಲದಲ್ಲಿ ನಮ್ಮ ದೇಶದಲ್ಲಿ ಸಹ ಈ ಕೋಲೋರೆಕ್ಟಲ್ ಕ್ಯಾನ್ಸರ್, ಕರುಳಿನ ಕ್ಯಾನ್ಸರಿನ ಇನ್ಸಿಡೆನ್ಸ್ ಏನಿದೆ ಅದು ಹೆಚ್ಚಾಗ್ತಾ ಇದೆ. ಮೊದಲೆಲ್ಲ ನಾವು ಕೋಲೋರೆಕ್ಟಲ್ ಕ್ಯಾನ್ಸರ್ಸ್ ಭಾಳ ಎಲ್ಡರ್ಲಿಯಲ್ಲಿ ಅಷ್ಟೇ ನೋಡ್ತಾ ಇದ್ವಿ, ಯಾರಿಗೆ ವಯಸ್ಸಾಗಿರುತ್ತೆ ಅವರಲ್ಲಷ್ಟೇ ನೋಡ್ತಾ ಇದ್ವಿ. ಬಟ್ ಈಗೇನಾಗಿದೆ, ನಮ್ಮ ಜೀವನ ಶೈಲಿ ಆಗಿಬಿಟ್ಟಿದೆ. ನೀವು ನೋಡಿದರೆ ಎಲ್ಲ ಕಡೆ ಬರೀ ಪಿಜ್ಜಾ, ಬರ್ಗರ್, ಹೊರಗಡೆ ತಿನ್ನೋದು, ನೀರು ಕುಡಿಯೋದಿಲ್ಲ, ಎಕ್ಸಸೈಸ್ ಇಲ್ಲ, ಬೊಜ್ಜು, ಕುತ್ಕೊಂಡೇ ಕೆಲಸ ಮಾಡ್ತಾ ಇರೋದು, 8-10 ತಾಸು ನಾವು ಲ್ಯಾಪ್ಟಾಪ್ ಮುಂದೆ ಕೂತಿರ್ತೀವಿ. ಸೊ ಲೈಫ್ ಸ್ಟೈಲ್ ಹೇಗಾಗ್ಬಿಟ್ಟಿದೆ ಅಂದರೆ, ಈ ಇನ್ಸಿಡೆನ್ಸ್ ಆಫ್ ಕೋಲೋರೆಕ್ಟಲ್ ಕ್ಯಾನ್ಸರ್ ಈಗ ನಮ್ಮ ದೇಶದಲ್ಲೂ ಸಹ ಹೆಚ್ಚಿಗೆ ಆಗ್ತಾ ಇದೆ. ಮೊದಲೆಲ್ಲ ಇದು ವೆಸ್ಟರ್ನ್ ಕಂಟ್ರೀಸ್, ಫಾರಿನ್ ಕಂಟ್ರೀಸಲ್ಲಿ ಅಷ್ಟೇ ಇದರ ಇನ್ಸಿಡೆನ್ಸ್ ಹೆಚ್ಚಿಗೆ ಆಗ್ತಿತ್ತು. ಬಿಕಾಸ್ ಅವರು ತಿನ್ನುವಂಥ ಆಹಾರ ಆಗಿತ್ತು, ಅವರ ಲೈಫ್ ಸ್ಟೈಲ್ ಆಗಿತ್ತು. ಈಗೇನಾಗಿದೆ, ನಾವು ಅವರನ್ನು ಕಾಪಿ ಮಾಡಿಕೊಂಡು ನಮ್ಮ ಲೈಫ್ ಸ್ಟೈಲ್ ಸಹ ಅಷ್ಟೇ ಹದಗೆಡಿಸ್ಕೊಂಡಿದ್ದೇವೆ. ಸೊ ಈ ಕೋಲೋರೆಕ್ಟಲ್ ಕ್ಯಾನ್ಸರ್ ಈಗ ಯಂಗ್ ಪೀಪಲಲ್ಲೂ ನಾವು ನೋಡ್ತಾ ಇರ್ತೇವೆ. ಬಟ್ ಈ ವಿಡಿಯೋದಲ್ಲಿ ವಾಟ್ ಐ ವಾಂಟ್ ಟು ಟೆಲ್ ಯು ಈಸ್ ದಟ್
ಪೈಲ್ಸ್ ಏನಿದೆ ತುಂಬಾ ಕಾಮನ್ ಕಂಡೀಷನ್ ಇದು. ಓಕೆ, ಬಹಳಷ್ಟು ಜನರಿಗೆ ಪೈಲ್ಸ್ ನಾವು ನೋಡ್ತಾ ಇರ್ತೇವೆ. ಪೈಲ್ಸ್, ಮೂಲವ್ಯಾಧಿ, ಹೆಮರಾಯ್ಡ್ಸ್ ಅಂತ ಏನು ಹೇಳ್ತಾ ಇರ್ತೇವೆ. ಬಟ್ ಮೇ ನಾಟ್ ಬಿ ದಟ್ ಎಲ್ಲ ಪೈಲ್ಸ್ ಏನಿದೆ ದಟ್ ಕುಡ್ ಬಿ ಆಕ್ಚುಯಲ್ ಪೈಲ್ಸ್. ಅದು ಏನಾದರೂ ಬೇರೆ ಸಹ ಇರಬಹುದು. ಸೊ ಯು ಶುಡ್ ನೋ, ನಿಮ್ಗೆ ಗೊತ್ತಾಗಬೇಕು ದಟ್ ನೀವು ಯಾವಾಗ ನಿಮ್ಮ ಡಾಕ್ಟರ್ ಹತ್ರ ಹೋಗಬೇಕು, ಯಾವಾಗ ನೀವು ಅದಕ್ಕೆ ಟ್ರೀಟ್ಮೆಂಟನ್ನು ಪಡಿಬೇಕು, ಆ್ಯಂಡ್ ಆ್ಯಕ್ಚುಲಿ ಯಾವಾಗ ನೀವು ಇವ್ಯಾಲ್ಯುವೇಟ್ ಮಾಡ್ಕೊಳ್ಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು. ಬಿಕಾಸ್ ಮೂಲವ್ಯಾಧಿ ಇಂಥ ಒಂದು ರೋಗ ಎಲ್ಲಿ ನೀವು ಯಾರ ಹತ್ರನೂ ಹೇಳೋಕ್ಕಾಗೋದಿಲ್ಲ. ಯಾರಿಗಾದರೂ ಹೇಳಿದ್ರೆ ಅವರು ಏನು ಮಾಡ್ತಾರೆ, ದೇ ವಿಲ್ ಮೇಕ್ ಫನ್ ಆಫ್ ಯು. ಓಕೆ, ನಿಮ್ಮ ನೋಡಿ ನಗ್ತಾರೆ ಅವರು, ಅಯ್ಯೋ ಇವನಿಗೆ ಅದು ಇದು ಅಂತ ಹೇಳ್ಕೊಂಡು ಅಸಹ್ಯ ಮಾಡ್ತಾರೆ. ಸೊ ಜನರಿಗೆ ಅದನ್ನೂ ಸಹ ಹೇಳ್ಕೊಳಕ್ ಆಗೋದಿಲ್ಲ. ಸೊ ದೇ ವಿಲ್ ಬಿ ವೆರಿ ಅನ್ಕಂಫರ್ಟೇಬಲ್. ಡಾಕ್ಟರ್ ಹತ್ರ ಹೋಗಿ ಆದ್ರೂ ಹೇಗೆ ಇದನ್ನ ತೋರಿಸೋದು, ಹೇಗೆ ಇದನ್ನ ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದು, ಅದು ಒಂಥರ ಮುಜುಗರ ಇರುತ್ತೆ. ಸೊ ಅದನ್ನು ಸಹ ಮಾಡೋದಿಲ್ಲ. ಬಟ್ ನೆನ್ಪಿಟ್ಕೊಳ್ಳಿ, ಇಫ್ ಎಟ್ ಆಲ್ ನೀವು ನಿಮ್ಮ ಮಲದಲ್ಲಿ ರಕ್ತವನ್ನ ನೋಡಿದ್ರೆ ದಟ್ ಈಸ್ ಅ ವಾರ್ನಿಂಗ್ ಸೈನ್. ಯು ಶುಡ್ ನೆವರ್ ನಿಗ್ಲೆಕ್ಟ್. ಈ ಸೈನ್ ಅನ್ನ ನೀವು ನಿಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗಲೇಬಾರದು. ನಿಮ್ಮ ಮಲದಲ್ಲಿ ರಕ್ತ ಬಂತು ಅಂದಾಗ ನೀವು ಯಾವತ್ತೂ ನಿಗ್ಲೆಕ್ಟ್ ಮಾಡಬಾರ್ದು. ನೀವು ಡಾಕ್ಟ್ರನ್ನ ನೋಡಲೇಬೇಕು. ಇದು ಫ್ರೆಶ್ ಬ್ಲಡ್ ಇರುತ್ತೆ. ಕೆಲವೊಮ್ಮೆ ಏನಾಗತ್ತೆ, ನೀವು ನಿಮ್ಮ ಮಲ ಏನಿರುತ್ತೆ ಬ್ಲ್ಯಾಕ್ ಕಲರ್ ಇರುತ್ತೆ. ಅದು ಯಾವಾಗ ಸಪೋಸ್ ನಾವು ಈ ಕಬ್ಬಿಣಾಂಶದಿರುವಂತಹ ಈ ಟ್ಯಾಬ್ಲೆಟ್ಸ್ ಅನ್ನ ತಗೊಳ್ತೀವಿ, ಅಥವಾ ನಮ್ಮ ಅಪ್ಪರ್ GI ಅಲ್ಲಿ ಕೆಲವೊಂದ್ಸಲ ಬ್ಲೀಡ್ ಆಗ್ತಾ ಇದ್ದಾಗ ಬ್ಲ್ಯಾಕಿಶ್ ಬರುತ್ತೆ. ಬಟ್ ಈ ಪೈಲ್ಸ್ ಅಲ್ಲಿ ಇರ್ಬೋದು, ಕೊಲೋರೆಕ್ಟಲ್ ಕ್ಯಾನ್ಸರ್ಸ್ ಅಲ್ಲಿ ಇರ್ಬೋದು, ಏನಾಗುತ್ತೆ, ಫ್ರೆಶ್ ಬ್ಲಡ್, ಕೆಂಪು ರಕ್ತ ನಮಗೆ ಕಾಣಿಸ್ತಿರತ್ತೆ. ಬಹಳಷ್ಟು ಜನ ಇದನ್ನ ನೆಗ್ಲೆಕ್ಟ್ ಮಾಡ್ತಾರೆ. ನಾನು ಮೊನ್ನೆ ಚಿಕನ್ ತಿಂದೆ, ನಾನು ಮಟನ್ ತಿಂದೆ, ನನಗೆ ಹೀಟ್ ಆಗಿದೆ, ದೇಹದಲ್ಲಿ ನನಗೆ ಉರಿ ಆಗ್ತಾ ಇದೆ, ನಂಗೆ ತುಂಬ ಹೀಟ್ ಆಗಿಬಿಟ್ಟಿತ್ತು, ಅದರಿಂದ ಹೀಗಾಗ್ತಾ ಇದೆ. ಎಸ್ಪೆಷಲಿ ಲೇಡೀಸ್ ಏನು ಮಾಡ್ತಾರೆ, ಅವರಿಗೆ ತುಂಬ ಕಂಫರ್ಟೇಬಲ್ ಇರುತ್ತೆ ಡಾಕ್ಟರ್ ಹತ್ರ ಹೋಗಿ ಇವನ್ನೆಲ್ಲ ಹೇಳೋದು, ಅಲ್ಲಿ ಎಕ್ಸಾಮಿನ್ ಮಾಡಿಸ್ಕೊಳ್ಳೋದು ಬೇಡವೇ ಬೇಡ. ಅವರು ತಮ್ಮನ್ನ ಸಮಾಧಾನ ಮಾಡ್ಕೊಳ್ತಾರೆ. ಇಲ್ಲ ನಾನು ಮೊನ್ನೆ ಸ್ವಲ್ಪ ಖಾರ ಹೆಚ್ಚಿಗೆ ತಿಂದ್ಬಿಟ್ಟಿದ್ದೆ, ಖಾರ ಚಟ್ನಿ ತಿಂದ್ಬಿಟ್ಟಿದ್ದೆ, ನಂಗೆ ತುಂಬ ಹೀಟ್ ಆಗಿಬಿಟ್ಟಿದೆ, ನಂದು ಹೀಟ್ ಬಾಡಿ, ಏನಾದರೂ ತಿಂದರೆ ಸಾಕು ರಕ್ತ ಬರುತ್ತೆ. ನೋಡಿ, ಈ ರೀತಿ ರಕ್ತ ಹಾಗೇನೆ ಬರೋದಿಲ್ಲ ಹೀಟ್ ಹಾಕ್ಕೊಂಡು. ಓಕೆ, ಸೊ ಜಸ್ಟ್ ನಿಗ್ಲೆಕ್ಟ್ ಮಾಡಬೇಡಿ. ಯಾಕಂದರೆ ಈ ಕೊಲೋರೆಕ್ಟಲ್ ಕ್ಯಾನ್ಸರ್ಸು ಇವನ್ನೆಲ್ಲ ನಾವು ಸ್ವಲ್ಪ ಮೊದಲೇ ಕಂಡು ಹಿಡಿದ್ರೆ ನಿಮಗೆ ಒಳ್ಳೆ ಟ್ರೀಟ್ಮೆಂಟನ್ನು ಕೊಟ್ಟು ನಾವು ಅದನ್ನು ನಿಮಗೆ ಹೆಲ್ಪ್ ಮಾಡ್ಬೋದು. ಬಟ್ ನೀವು ಹೀಗೆ ಪೋಸ್ಟ್ಪೋನ್ ಮಾಡ್ತಾ ಹೋದರೆ ಅದರ ನಿಮಗೆ ಆಗುವಂಥ ಪ್ರಾಬ್ಲಮ್ಸ್ ಏನಾಗ್ತಾ ಹೋಗ್ತವೆ, ಹೆಚ್ಚಿಗೆ ಆಗ್ತಾ ಹೋಗ್ತವೆ. ನಾನು ಈ ಕರುಳಿನ ಕ್ಯಾನ್ಸರ್, ಕೊಲೋರೆಕ್ಟಲ್ ಕ್ಯಾನ್ಸರ್ಸ್ ಬಗ್ಗೆ ನಿಮಗೆ ಒಂದು ಡೀಟೇಲ್ಡ್ ವಿಡಿಯೋಸನ್ನು ಮಾಡಿದ್ದೇನೆ, ನೀವು ಅದನ್ನು ರೆಫರ್ ಮಾಡಿ. ಬಟ್ ಇಲ್ಲಿ ಐ ವಿಲ್ ಜಸ್ಟ್ ಟೆಲ್ ಯು ಅಬೌಟ್ ಪೈಲ್ಸ್ ಬಗ್ಗೆ ನಾನು ನಿಮ್ಗೆ ಸ್ವಲ್ಪ ಹೇಳ್ತೇನೆ, ಏನಿರುತ್ತೆ, ಹೇಗಿರುತ್ತೆ, ಆ್ಯಂಡ್ ಏನದು ಆ್ಯಕ್ಚುಲಿ ಅಂತ. ಬಟ್ ವಾಟ್ ಐ ವಾಂಟ್ ಟು ಸೇ ಈಸ್ ದ್ಯಾಟ್ ಪೈಲ್ಸ್ ಅಂತ ಹೇಳ್ಕೊಂಡು ಈ ಥರದ ಸಿಂಪ್ಟಮ್ಸನ್ನು ನೀವು ಈ ನಿಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಒಂದ್ಸಲ ನಿಮ್ಮ ಡಾಕ್ಟರ್ ಹತ್ರ ತೋರಿಸಿ, ಸರ್ಜನ್ ಹತ್ರ ತೋರಿಸಿ, ನೋಡಿ ನಿಮಗೆ ಹೇಗೆ ಅನ್ನಿಸ್ತಾ ಇದೆ, ನಿಮ್ಮ ಸಿಂಪ್ಟಮ್ಸ್ ಹೇಗಿದೆ. ಕಂಟಿನ್ಯೂಸ್ಲಿ ಹೀಗಾಗ್ತಾ ಇದೆ ಅಂದರೆ ನಿಮ್ಮ ಬಾಡಿ ಏನೋ ನಿಮ್ಗೆ ಹೇಳ್ತಾ ಇದೆ, ಇಟ್ ಈಸ್ ಗಿವಿಂಗ್ ಯು ಅ ಸಿಗ್ನಲ್ ದಟ್ ಏನೋ ತಪ್ಪಿದೆ ಅಂತ ಹೇಳ್ಕೊಂಡು. ಸೊ ಗೆಟ್ ಇಟ್ ಇವ್ಯಾಲ್ಯುವೇಟೆಡ್. ನೀವು ಇಲ್ಲಿ ನೋಡ್ತಾ ಇರಬಹುದು, ಇದು ನಮ್ಮ ಗುದದ್ವಾರ, ಇದು ರೆಕ್ಟಮ್, ಗುದನಾಳ. ಅಂಡ್ ಇಲ್ಲಿ ಏನ್ ನೋಡ್ತಾ ಇದ್ದೀರಾ, ಈ ಬ್ಲೂ ಕಲರ್ದು, ಇದು ವೇನ್ಸ್, ರಕ್ತನಾಳಗಳು. ಓಕೆ, ಯಾವಾಗ ಈ ರಕ್ತನಾಳಗಳು ಈ ರೀತಿ ಊದ್ಕೊಳ್ತವೆ, ಸೊ ಇಲ್ಲಿ ನೋಡ್ಬೋದು, ಇಲ್ಲೆಲ್ಲ ರಕ್ತನಾಳಗಳು ಇರ್ತವೆ. ಬಟ್ ಇಲ್ಲಿ ಈ ರಕ್ತನಾಳ ಊದ್ಕೊಂಡಿದೆ. ಅಂಡ್ ಇದನ್ನ ನಾವು ಹೆಮರಾಯ್ಡ್ಸ್ ಅಥವಾ ಪೈಲ್ಸ್ ಅಂತ ಹೇಳ್ತಾ ಇರ್ತೇವೆ. ಇದು ಇಂಟರ್ನಲ್, ಒಳಗಡೆ ಇರುವಂತಹ ಹೆಮರಾಯ್ಡ್. ಇದು ಹೊರಗೆ ಕಾಣಿಸ್ತಾ ಇದೆ, ಇದು ಎಕ್ಸ್ಟರ್ನಲ್ ಹೆಮರಾಯ್ಡ್. ಓಕೆ, ಸೊ ಜಸ್ಟ್ ಈ ದಪ್ಪಗಾಗಿರುವಂತಹ ರಕ್ತನಾಳಗಳನ್ನ ನಾವು ಪೈಲ್ಸ್ ಅಂತ ಹೇಳ್ತಾ ಇರ್ತೇವೆ. ಸೊ ಇಲ್ಲಿ ನೋಡ್ಬೋದು, ಇದು ಇಂಟರ್ನಲ್ ಹೆಮರಾಯ್ಡ್, ಒಳಗಡೆ ಇರುವಂತ ಪೈಲ್ಸ್ ಇದು. ಅಂಡ್ ಹೇಗೆ ಇದು ದೊಡ್ಡದಾಗಿ ಇಲ್ಲಿ ಬ್ಲೀಡಿಂಗ್ ಆಗ್ತಾ ಇದೆ. ಅಂಡ್ ಇದು ಎಕ್ಸ್ಟರ್ನಲ್ ಹೆಮರಾಯ್ಡ್. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಪೈಲ್ಸ್ ಅಂತ ನಾವು ಹೇಳ್ತಾ ಇರ್ತೇವೆ. ಎಕ್ಸ್ಟರ್ನಲ್ ಪೈಲ್ಸ್, ಹೊರಗಡೆ ಕಾಣಿಸುವಂತಹ ಪೈಲ್ಸ್. ಇಂಟರ್ನಲ್ ಪೈಲ್ಸ್, ಒಳಗಡೆ ಇರುವಂತಹ ಪೈಲ್ಸ್. ಪ್ರೊಲ್ಯಾಪ್ಸ್ಡ್ ಅಂತ ಹೇಳಿದ್ರೆ ಈ ಪೈಲ್ಸ್ ಏನಿದೆ ಹೊರಗಡೆ ಬಂದು ಬಿದ್ದೋಗ್ಬಿಟ್ಟಿದೆ, ಜೋತಾಡ್ತಾ ಇದೆ. ಥ್ರೋಂಬೋಸ್ಡ್ ಪೈಲ್ಸ್ ಅಂದ್ರೆ ಇಲ್ಲಿ ರಕ್ತ ಹೆಪ್ಪುಗಟ್ಟು ಬಿಟ್ಟಿದೆ ಆ ಪೈಲ್ಸ್ ಒಳಗಡೆ. ಸೊ ಇದು ಥ್ರೋಂಬೋಸ್ಡ್ ಪೈಲ್ಸ್.
ಈಗ ಈ ಪೈಲ್ಸ್ ಅನ್ನ ಡಿಫ್ರೆಂಟ್ ಗ್ರೇಡ್ಸ್ ಅಂತ ನಾವು ಕ್ಯಾಟಗರೈಸ್ ಮಾಡ್ತೇವೆ. ಗ್ರೇಡ್ ಅಂದ್ರೆ ಏನು? ಫಸ್ಟ್ ಕ್ಯಾಟಗರಿಯಲ್ಲಿ ಏನಾಗತ್ತೆ, ಬರೀ ಬ್ಲೀಡಿಂಗ್ ಅಷ್ಟೇ ಇದೆ, ಅಲ್ಲಿ ಏನು ಕಾಣಿಸೋದಿಲ್ಲ ನಮ್ಗೆ, ಬರೀ ಜಸ್ಟ್ ಸ್ವಲ್ಪ ಬ್ಲೀಡ್ ಆಗ್ತಾ ಇದೆ, ರಕ್ತ ಬರ್ತಾ ಇದೆ ಅಷ್ಟೇ ಗೊತ್ತಾಗತ್ತೆ, ಏನು ನಮ್ಗೆ ಕೈಗೆ ಹತ್ತೋದಿಲ್ಲ, ಏನು ಹೊರಗಡೆ ಬಂದಿಲ್ಲ, ಏನು ಇಲ್ಲ. ಅದು ಗ್ರೇಡ್ 1. ಗ್ರೇಡ್ 2 ಅಲ್ಲಿ ಏನಾಗದೆ, ಹೊರಗಡೆ ಏನೋ ಬಂದಿದೆ ಬಟ್ ಆನ್ ಇಟ್ಸ್ ಓನ್ ಅದು ಒಳಗಡೆ ಹೋಗ್ತಾ ಇದೆ, ರೆಡ್ಯೂಸಸ್ ಸ್ಪಾಂಟೇನಿಯಸ್ಲಿ, ಅದು ಆನ್ ಇಟ್ಸ್ ಓನ್ ಅದು ಒಳಗಡೆ ಹೋಗುತ್ತೆ, ನೀವೇನು ಅದು ಪ್ರೆಸ್ ಮಾಡಿ ಒಳಗೆ ಹಾಕ್ಬೇಕಂತ ಏನಿಲ್ಲ, ಆನ್ ಇಟ್ಸ್ ಓನ್ ಹೋಗುತ್ತೆ. ಅದು ಗ್ರೇಡ್ 2, ಬಟ್ ಹೊರಗಡೆ ಬಂದಿರತ್ತೆ, ಪ್ರೊಲ್ಯಾಪ್ಸ್ ಆಗಿರತ್ತೆ. ಸೊ ಗ್ರೇಡ್ 3 ಅಲ್ಲಿ ಏನಾಗತ್ತೆ, ಈ ಪೈಲ್ಸ್ ಹೊರಗ್ ಬಂದಿರತ್ತೆ ಬಟ್ ನೀವು ಅದನ್ನ ಒಳಗಡೆ ಹಾಕ್ಬೇಕಾಗತ್ತೆ, ಅದು ತನ್ನ ಪಾಡಿಗೆ ಒಳಗೆ ಹೋಗ್ತಾ ಇರೋದಿಲ್ಲ. ಗ್ರೇಡ್ 2 ಒಳಗೆ ತನ್ನ ಪಾಡಿಗೆ ಅದು ಒಳಗೆ ಹೋಗ್ತಾ ಇರತ್ತೆ, ಬಟ್ ಗ್ರೇಡ್ 3 ಅಲ್ಲಿ ನೀವು ಮ್ಯಾನ್ಯುಯಲಿ ಅದನ್ನ ಒಳಗೆ ನೂಕಬೇಕು. ದಟ್ ಈಸ್ ಕಾಲ್ಡ್ ಆಸ್ ಗ್ರೇಡ್ 3. ಅಂಡ್ ಗ್ರೇಡ್ 4 ಅಲ್ಲಿ ಅದು ಹೊರಗಡೆ ಬಂದಿರತ್ತೆ, ನೀವ್ ಏನ್ ಮಾಡಿದ್ರು ಅದನ್ನ ಒಳಗ್ ಹಾಕಕ್ ಆಗೋದಿಲ್ಲ, ಕೆನಾಟ್ ಬಿ ರೆಡ್ಯೂಸ್ಡ್. ದಟ್ ಈಸ್ ಕಾಲ್ಡ್ ಆಸ್ ಗ್ರೇಡ್ 4. ಸೊ ಈ ರೀತಿ ನಾವು ಪೈಲ್ಸ್ ಅನ್ನ ಕ್ಯಾಟಗರೈಸ್ ಮಾಡ್ತಾ ಇರ್ತೇವೆ. ಸೊ ಪೈಲ್ಸ್ ಅಂದ್ರೆ ಏನು? ಈಗ ಪೈಲ್ಸ್ ಅಥವಾ ಮೂಲವ್ಯಾಧಿ ನಾವೇನ್ ಹೇಳ್ತಾ ಇದ್ದೇವೆ, ಹೆಮರಾಯ್ಡ್ಸ್ ಅಂತ ಹೇಳ್ತಾ ಇರ್ತೇವೆ. ಇದು ಏನಿಲ್ಲ, ಇದು ನಿಮ್ಮ ಈ ಗುದದ್ವಾರದಲ್ಲಿ ಇರುವಂತ ರಕ್ತನಾಳಗಳು ಯಾವಾಗ ದಪ್ಪಗಾಗ್ಬಿಡ್ತವೆ, ಸ್ವೋಲನ್ ಆಗ್ಬಿಡ್ತವೆ, ಅವುಗಳನ್ನ ನಾವು ಪೈಲ್ಸ್ ಅಂತ ಹೇಳ್ತಾ ಇರ್ತೇವೆ. ಸೊ ಈ ಪೈಲ್ಸ್ ಇಂದ ಪೇಷಂಟಿಗೆ ಏನೇನು ಲಕ್ಷಣ ಬರ್ತಾ ಇರ್ಬೋದು, ಪೇಷಂಟಿಗೆ ಮೋಷನ್ ಪಾಸ್ ಮಾಡಿದಾಗ ಬ್ಲಡ್ ಹೋಗ್ತಾ ಇರ್ಬೋದು, ಕೆಲವೊಬ್ಬರಿಗೆ ಕಾನ್ಸ್ಟಿಪೇಷನ್ ಮಲಬದ್ಧತೆ ಆಗಿ ಹೋಗ್ಬಿಡ್ಬೋದು, ಕೆಲವೊಬ್ಬರಿಗೆ ಅಲ್ಲಿ ಉರಿ ಆಗ್ತಾ ಇರ್ಬೋದು ಸ್ಟೂಲ್ಸ್ ಪಾಸ್ ಮಾಡಿದ ಮೇಲೆ, ಅಥವಾ ಹಾಗೇನೆ ಅವರಿಗೆ ಅಲ್ಲಿ ಆ ಏರಿಯಾದಲ್ಲಿ ಇಚ್ಚಿಂಗ್ ಬರ್ತಾ ಇರಬಹುದು, ಯಾಕಂದ್ರೆ ಆ ಸ್ಕಿನ್ ಏನಾಗತ್ತೆ ಡ್ಯಾಮೇಜ್ ಆಗ್ತಾ ಇರತ್ತೆ. ಕೆಲವೊಬ್ಬರಿಗೆ ಟಾಯ್ಲೆಟ್ ಪಾಸ್ ಮಾಡಿದ್ರು ಆ ಫೀಲಿಂಗೇ ಇರೋದಿಲ್ಲ ಫುಲ್ ಆಗಿ ಪಾಸ್ ಆಗಿದೆ ಅಂತ. ಸೊ ಇನ್ಕಂಪ್ಲೀಟ್ ಈ ಬಾವೆಲ್ ಮೂವ್ಮೆಂಟ್ ಆಗಿದೆ, ಸರಿಯಾಗಿ ನಮ್ಮ ಮಲ ಪಾಸ್ ಆಗಲಿಲ್ಲ ಅನ್ನೋಂಥ ಒಂದು ಫೀಲಿಂಗ್ ಬರ್ತಾ ಇರಬಹುದು. ಸೊ ಇವೆಲ್ಲ ಲಕ್ಷಣಗಳು ಬರ್ತಾ ಇರ್ಬೋದು. ಮೈಂಡ್ ಯು, ಇವೆಲ್ಲ ಲಕ್ಷಣಗಳು ಕೊಲೋರೆಕ್ಟಲ್ ಕ್ಯಾನ್ಸರ್ ಅಲ್ಲೂ ಬರ್ತಾ ಇರ್ಬೋದು. ಸೊ ಇದನ್ನ ಪೈಲ್ಸ್ ಅಂತ ನಾವು ಜಸ್ಟ್ ನಿಗ್ಲೆಕ್ಟ್ ಮಾಡಕ್ ಆಗೋದಿಲ್ಲ. ಎಸ್ಪೆಷಲಿ ನೀವು ನಿಮ್ಮ ಮಲದಲ್ಲಿ ರಕ್ತವನ್ನ ನೋಡಿದ್ರೆ ನೀವು ಒಂದು ಕ್ವಾಲಿಫೈಡ್ ಡಾಕ್ಟರ್ ಹತ್ರ ಹೋಗಿ ಅದನ್ನ ತೋರಿಸ್ಕೊಳ್ಳೇಬೇಕು. ಆ್ಯಂಡ್ ಯಾಕೆ ಬರುತ್ತೆ ಈ ಪೈಲ್ಸ್, ಯಾಕಾಗತ್ತೆ? ನಾನು ಏನು ಹೇಳಿದೆ ನಿಮಗೆ, ಇದು ಈ ರಕ್ತನಾಳಗಳು ಯಾವಾಗ ದಪ್ಪಗಾಗ್ಬಿಡ್ತವೆ, ಸ್ವೋಲನ್ ಆಗ್ತವೆ, ಅದನ್ನ ನಾವು ಪೈಲ್ಸ್ ಅಂತ ಹೇಳ್ತಾ ಇರ್ತೇವೆ. ಸೊ ನೀವು ಸಪೋಸ್ ನಿಮಗೆ ಮಲಬದ್ಧತೆ ಇದೆ, ನೀವು ಬಹಳ ನೀರು ಕುಡಿತಾ ಇಲ್ಲ, ಅಥವಾ ನಿಮ್ಮ ಈ ಆಹಾರದಲ್ಲಿ ನಾರಿನಾಂಶ ಇಲ್ಲ, ಬಹಳ ನೀವು ಈ ಕರೆದಂಥ ಐಟಮ್ಸ್ ಆಗಲಿ ಅಥವಾ ಫ್ರೂಟ್ಸು ವೆಜಿಟೇಬಲ್ಸು ಏನೂ ತಿನ್ನೋದಿಲ್ಲ, ನಾರಿನಾಂಶನೇ ಇಲ್ಲ. ಸೊ ನಿಮ್ಮ ಈ ಮಲ, ನಿಮ್ಮ ಸ್ಟೂಲ್ ಫಾರ್ಮ್ ಆಗಕ್ಕೆ ಅಲ್ಲಿ ಮಾಸೆ ಇಲ್ಲ. ಸೊ ನಾರಿನಾಂಶ ಇರದೇ ಇರುವಂಥ ಫುಡ್ಡು, ಬಹಳ ಜಂಕ್ ಫುಡ್ಡು, ಕಡಿಮೆ ನೀರು ಕುಡಿಯೋದು, ಎಕ್ಸಸೈಸ್ ಇಲ್ಲ, ಬಾಡಿ ವೇಟೇ ಹೆಚ್ಚಿಗೆ ಆಗ್ಬಿಟ್ಟಿದೆ. ಸೊ ಅಲ್ಲಿ ಮತ್ತೊಂದಿಷ್ಟು ಪ್ರೆಷರ್. ಬಹಳ ವರ್ಷಗಳಿಂದ ನೀವು ಈ ಥರದ ಮಲಬದ್ಧತೆ ನಿಮ್ಗಿದೆ, ಬಟ್ ನೀವು ಅದ್ರ ಬಗ್ಗೆ ಏನೂ ಮಾಡಲೇ ಇಲ್ಲ. ಪ್ರೆಗ್ನೆನ್ಸಿಯಲ್ಲಿ ಈ ಹಾರ್ಮೋನಲ್ ಚೇಂಜಸ್ ಎಕ್ಸೆಟ್ರಾ ಆಗೋದ್ರಿಂದ ಆವಾಗ ಮಹಿಳೆಯರಲ್ಲಿ ಈ ಥರ ಪೈಲ್ಸ್ ಬರುವಂಥ ಸಾಧ್ಯತೆ ಇರುತ್ತೆ. ಓವರ್ ವೇಟ್ ಆದಾಗ ಪೈಲ್ಸ್ ಬರುವಂಥ ಸಾಧ್ಯತೆ ಇರುತ್ತೆ. ಆ್ಯಂಡ್ ಕೆಲವೊಮ್ಮೆ ಅನುವಂಶಿಕ ಹೆರಿಡಿಟರಿ ಫ್ಯಾಕ್ಟರ್ಸ್ ಆಲ್ಸೋ ಮ್ಯಾಟರ್. ಸೊ ಇವೆಲ್ಲದರಿಂದ ಈ ಪೈಲ್ಸ್ ಬರಬಹುದು. ಸೊ ನಾವು ಏನು ಮಾಡ್ಬೋದು ಈ ಪೈಲ್ಸ್ ಬಂದಾಗ? ಒಂದು, ನಿಮ್ಮ ಲೈಫ್ ಸ್ಟೈಲನ್ನು ಚೇಂಜ್ ಮಾಡ್ಕೊಳ್ಳೋಕ್ಕೆ ನೀವು ಟ್ರೈ ಮಾಡಲೇಬೇಕು. ಏನೋ ಒಂದು ಔಷಧಿ ತೊಗೊಂಡೆ, ಏನೋ ಒಂದು ಕ್ರೀಮ್ ಹಾಕ್ಕೊಂಡೆ, ಚೂರ್ಣ ತಿಂದೆ ಅಂದಾಗ ನಿಮಗೆ ಎಲ್ಲಿವರೆಗೆ ನೀವು ಲೈಫ್ ಸ್ಟೈಲ್ ಚೇಂಜಸ್ ಮಾಡೋದಿಲ್ಲ ಇದು ಕಡಿಮೆ ಆಗೋದಿಲ್ಲ. ಸೊ ನೀರು ಕುಡಿಯೋದಾಗಲಿ, ನಾರಿನಾಂಶ ಹೆಚ್ಚಿಗೆ ಇರುವಂತಹ ಫುಡ್ಡು ಅಂದರೆ ಏನು, ಸ್ವಲ್ಪ ಫ್ರೂಟ್ಸು ವೆಜಿಟೇಬಲ್ಸು ಇವುಗಳನ್ನೆಲ್ಲ ತೊಗೊಂಡಾಗ ಅಲ್ಲಿ ಮಾಸ್ ಬಿಲ್ಡಪ್ ಆಗುತ್ತೆ. ಆ ರೀತಿ ಫ್ರೂಟ್ಸು ವೆಜಿಟೇಬಲ್ಸು ಇವುಗಳನ್ನೆಲ್ಲ ತೆಗೆದುಕೊಳ್ಬೇಕು. ಆ್ಯಂಡ್ ಜಾಸ್ತಿ ಈ ಮಾಂಸ ಇವುಗಳನ್ನು, ರೆಡ್ ಮೀಟ್ ಎಕ್ಸೆಟ್ರಾ ಇವುಗಳನ್ನು ಜಾಸ್ತಿ ಕನ್ಸ್ಯೂಮ್ ಮಾಡೋಕ್ಕೆ ಹೋಗಬೇಡಿ, ಲಿಮಿಟೆಡ್ ಕ್ವಾಂಟಿಟಿಯಲ್ಲಿ ತೊಗೊಳ್ಳಿ. ಎಕ್ಸಸೈಸ್ ಮಾಡಿ, ಬಾಡಿ ವೇಟ್ ಹೆಚ್ಚಿಗೆ ಇತ್ತು ಅಂದರೆ ಅದನ್ನು ರೆಡ್ಯೂಸ್ ಮಾಡಿ. ಸಪೋಸ್ ನಿಮಗೆ ಬಹಳ ಪೇನ್ ಆಗ್ತಾ ಇದೆ ಅಂತ ಹೇಳಿದಾಗ ಡಾಕ್ಟರ್ಸ್ ನಿಮಗೆ ಈ ಪೇನ್ ಕಿಲ್ಲರ್ಸ್ ಕೊಡ್ತಾರೆ, ಲಿಗ್ನೋಕೇನ್ ಜೆಲ್ಸ್ ಅಂತ ಕೊಡ್ತಾರೆ, ಯಾವುದು ಆ ಏರಿಯಾನ ಡಿಸೆನ್ಸಿಟೈಸ್ ಮಾಡುತ್ತೆ. ನಿಮಗೆ ಮಲಬದ್ಧತೆ ಕಡಿಮೆ ಆಗಲು ಅದಕ್ಕೆ ಔಷಧಿಯನ್ನು ಕೊಡ್ತಾ ಇರ್ತಾರೆ, ಸೊ ದ್ಯಾಟ್ ನಿಮ್ಮ ಸ್ಟೂಲ್ ಸಾಫ್ಟ್ ಆಗಿ ಹೋಗಲಿ ಅಂತ. ಕೆಲವೊಂದು
ಸರ್ಜರಿ ಸಹ ಮಾಡ್ತಾರೆ. ಸಪೋಸ್ ಆ ಪೈಲ್ಸ್ ಬಹಳ ದೊಡ್ಡ ಗ್ರೇಡ್ ಇಂದಲ್ಲ, ಗ್ರೇಡ್ 1 ಗ್ರೇಡ್ 2 ಅಂತ ಇದ್ದಾಗ ಕೆಲವೊಂದು ಮೈನರ್ ಶಸ್ತ್ರಚಿಕಿತ್ಸೆಗಳನ್ನ ಮಾಡಬಹುದು, ಲೈಕ್ ರಬ್ಬರ್ ಬ್ಯಾಂಡ್ ಲೈಗೇಷನ್. ಇದು ಇಂಟರ್ನಲ್ ಒಂದು ಪೈಲ್ಸ್ ಇದೆ. ಸೊ ಇಲ್ಲಿ ಒಂದು ಲೈಗೇಟರ್ ಅಂದ್ರೆ ಕಟ್ಟುವಂತದ್ದು. ಸೊ ಇಲ್ಲಿ ಒಂದು ರಬ್ಬರ್ ಬ್ಯಾಂಡ್ ಇದೆ. ಸೊ ಇದೇನ್ ಮಾಡತ್ತೆ, ಲೈಗೇಟರ್ ಇದನ್ನ ಹಿಡ್ಕೊಂಡು ಇಲ್ಲಿ ನಾವು ಈ ಬ್ಯಾಂಡ್ ಅನ್ನ ಇದ್ರ ಸುತ್ತಲೂ ಹಾಕ್ಬಿಡ್ತೇವೆ. ಸೊ ಈ ರೀತಿ ಇಲ್ಲಿ ರಬ್ಬರ್ ಬ್ಯಾಂಡ್ಸ್ ಬಂದ್ಬಿಡತ್ತೆ. ಸೊ ದಟ್ ಇದರ ಬ್ಲಡ್ ಸಪ್ಲೈ ಎಕ್ಸೆಟ್ರಾ ಕಡಿಮೆ ಆಗುತ್ತೆ. ಸಪೋಸ್ ಸಣ್ಣದಿತ್ತು, ಒಳಗಡೆನೆ ಇದೆ, ಅಷ್ಟೇನ್ ಪ್ರಾಬ್ಲಮ್ ಇಲ್ಲ, ಕಾಂಪ್ಲಿಕೇಶನ್ ಇಲ್ಲ ಅಂದಾಗ ನಾವ್ ಈ ತರ ರಬ್ಬರ್ ಬ್ಯಾಂಡಿಂಗ್ ಅನ್ನ ಮಾಡ್ತಾ ಇರ್ತೇವೆ. ಸ್ಕ್ಲೀರೋಥೆರಪಿ, ಇಲ್ಲಿ ಆ ಪೈಲ್ಸ್ ಒಳಗಡೆ ಒಂದು ಇಂಜೆಕ್ಷನ್ ಅನ್ನ ಕೊಡ್ತಾರೆ, ಸ್ಕ್ಲೀರೋಸೆಂಟ್ ಅನ್ನ ಕೊಡ್ತಾರೆ. ಸೊ ಅದು ಏನ್ ಮಾಡ್ಬಿಡತ್ತೆ, ಆ ಪೈಲ್ಸ್ ಅಥವಾ ಆ ರಕ್ತನಾಳಗಳನ್ನ ಸ್ಕ್ಲಿರೋಸ್ ಮಾಡ್ಬಿಡತ್ತೆ, ಗಟ್ಟಿ ಮಾಡ್ಬಿಡತ್ತೆ, ಅಂಡ್ ಆ ರಕ್ತ ಸಪ್ಲೈ ಅನ್ನ ಕಟ್ ಮಾಡ್ತಾ ಇರತ್ತೆ. ಇನ್ಫ್ರಾರೆಡ್ ಕೋಆಗುಲೇಷನ್, ಅದರಲ್ಲೂ ಸಹ ನಾವು ಈ ಇನ್ಫ್ರಾರೆಡ್ ರೇಸ್ ಅನ್ನ ಅಲ್ಲಿ ಹಾಕ್ತಾ ಇರ್ತೇವೆ, ಅಂಡ್ ಅದರಿಂದ ಆ ಪೈಲ್ಸ್ ಏನಿದೆ ಅದನ್ನ ನಾವು ಗಟ್ಟಿ ಮಾಡ್ಬಿಡ್ತೇವೆ. ಎಲೆಕ್ಟ್ರೋ ಕೋಆಗುಲೇಷನ್, ಇವೆಲ್ಲ ಸಣ್ಣ ಶಸ್ತ್ರಚಿಕಿತ್ಸೆ. ಓಕೆ, ಈ ರಬ್ಬರ್ ಬ್ಯಾಂಡ್ ಲೈಗೇಷನ್, ಸ್ಕ್ಲಿರೋಥೆರಪಿ, ಇನ್ಫ್ರಾರೆಡ್ ಕೋಆಗುಲೇಷನ್, ಇವೆಲ್ಲದರಿಂದ ನಾವು ಈ ಚಿಕ್ಕ ಅಮೌಂಟ್ ಆಫ್ ಪೈಲ್ಸ್ ಏನಿದೆ ಅವುಗಳನ್ನ ನಾವು ಟ್ರೀಟ್ ಮಾಡಬಹುದು. ಆದ್ರೆ ಈಗ ಕಾಮನ್ಲಿ ಮಾಡುವಂತ ಸರ್ಜರೀಸ್ ಯಾವ್ದಿರ್ತವೆ, ಲೇಸರ್ ಮೂಲಕ ಈ ಪೈಲ್ಸ್ ಅನ್ನ ತೆಗೆಯೋದು. ಸೊ ಈ ಲೇಸರ್ ಮೂಲಕ ಅಂದ್ರೆ ಈ ಲೇಸರ್ ಲೈಟ್ ಇಂದ ನಾವು ಬಿಟ್ಟು ಆ ಪೈಲ್ಸ್ ಏನಿರುತ್ತೆ ಅಲ್ಲಿ ರಕ್ತ ಸಪ್ಲೈ ಅನ್ನ ನಾವು ಬ್ಲಾಕ್ ಮಾಡ್ತಾ ಇರ್ತೇವೆ. ಲೇಸರ್ ಮುಖಾಂತರ ಮಾಡ್ತಾ ಇರೋದ್ರಿಂದ ಇದ್ರ ಅಡ್ವಾಂಟೇಜ್ ಏನು, ನೀವು ವಿತಿನ್ 2-3 ಡೇಸ್ ರಿಕವರಿ ಆಗ್ಬಿಡ್ಬೋದು. ನಿಮ್ಗೆ ಹೀಲಿಂಗ್ ಮಾಯ್ಲಿಕ್ಕೆ, ಈ ಗಾಯ ಮಾಯ್ಲಿಕ್ಕೆ ಬಹಳ ಹೊತ್ತಾಗ್ತಾ ಇರೋದಿಲ್ಲ, ರಿಕವರಿ ಬೇಗ ಕ್ವಿಕ್ ಆಗಿರುತ್ತೆ, ಅಂಡ್ ಬಹಳ ಕಡಿಮೆ ಪೇನ್ ಆಗ್ಲಿ ಬ್ಲೀಡಿಂಗ್ ಆಗ್ಲಿ ಇರುತ್ತೆ. ಸೊ ಲೇಸರ್ ಮುಖಾಂತರ ನಾವು ಈ ಪೈಲ್ ಸರ್ಜರಿ ಏನ್ ಮಾಡ್ತಿರ್ತೇವೆ ಅದು ಈಗ ಬಹಳ ಕಾಮನ್ಲಿ ಮಾಡುವಂತ ಸರ್ಜರಿ. ಅಂಡ್ ಸಪೋಸ್ ನಿಮ್ಮ ಪೈಲ್ಸ್ ತುಂಬಾ ದೊಡ್ಡದಾಗ್ಬಿಟ್ಟಿದೆ, ಅದರಲ್ಲಿ ರಕ್ತ ಕ್ಲಾಟ್ ಆಗಿ ಹೋಗ್ಬಿಟ್ಟಿದೆ, ಈ ರೀತಿ ಎಲ್ಲ ಕಾಂಪ್ಲಿಕೇಟೆಡ್ ಆಗಿತ್ತು ಅಂದಾಗ ನಾವು ಓಪನ್ ಹೆಮರಾಯ್ಡೆಕ್ಟಮಿ ಅಂತ ಮಾಡ್ತಾ ಇರ್ತೇವೆ. ಇವು ಕೆಲವೊಂದು ಮೆಥಡ್ಸ್ ಯಾವುದರಿಂದ ನಾವು ಈ ಪೈಲ್ಸ್ ಅನ್ನ ಟ್ರೀಟ್ ಮಾಡಬಹುದು. ಸೊ ಪೈಲ್ಸ್ಗೆ ಈಗಿನ ಕಾಲದಲ್ಲಿ ಬಹಳ ಅಡ್ವಾನ್ಸ್ ಟ್ರೀಟ್ಮೆಂಟ್ ಸಹ ಇದಾವೆ. ಲೈಕ್ ಐ ಟೋಲ್ಡ್ ಯು, ಲೇಸರ್ ಇರ್ಬೋದು, ಸ್ಟೇಪ್ಲರ್ ಸರ್ಜರೀಸ್ ಇರ್ಬೋದು, ಓಪನ್ ಹೆಮರಾಯ್ಡೆಕ್ಟಮಿ ಇರ್ಬೋದು, ಎಲ್ಲ ಇವುಗಳ ಕಾಸ್ಟ್ ಸಹ ವೇರಿ ಆಗ್ತಾ ಇರ್ತವೆ ಒಂದು ಸಿಟಿಯಿಂದ ಇನ್ನೊಂದು ಸಿಟಿಗೆ, ಅಂಡ್ ಡಿಪೆಂಡಿಂಗ್ ಅಪಾನ್ ಹಾಸ್ಪಿಟಲ್ಲು, ಡಾಕ್ಟರ್ ಎಕ್ಸ್ಪರ್ಟೀಸ್ ಎಕ್ಸೆಟ್ರಾ. ಬಟ್ ಎಸ್, ನಾವು ಅದನ್ನ ಟ್ರೀಟ್ ಮಾಡಬಹುದು. ಬಟ್ ಮೇನ್ ಥಿಂಗ್ ಏನಿರುತ್ತೆ, ನಮಗೆ ಈ ಪೈಲ್ಸ್ ಅಂತ ಹೇಳ್ಕೊಂಡು ನಾವು ಬೇರೆ ಏನನ್ನಾದ್ರೂ ಮಿಸ್ ಮಾಡಬಾರ್ದು, ಎಸ್ಪೆಷಲಿ ಈ ಕರುಳಿನ ಕ್ಯಾನ್ಸರ್ ಎಕ್ಸೆಟ್ರಾ. ಸೊ ದಯವಿಟ್ಟು ನಿಮಗೆ ಈ ಥರ ಮಲದಲ್ಲಿ ನಿಮಗೆ ರಕ್ತ ಹೋಗ್ತಾ ಇದೆ ಅಂದಾಗ ನೀವು ನಿಮ್ಮ ಏಜ್ ಎಷ್ಟೇ ಇರಲಿ, ನೀವು ಒಂದ್ಸಲ ಥರಲಿ ಇವ್ಯಾಲ್ಯುವೇಟ್ ಮಾಡ್ಕೊಳ್ಳಿ, ಆ್ಯಂಡ್ ನಿಮ್ಮ ಡಾಕ್ಟರ್ ಒಪಿನಿಯನ್ ಅನ್ನು ಪಡೆಯಿರಿ, ಎಕ್ಸಾಮಿನೇಷನ್ ಮಾಡ್ಕೊಳ್ಳಿ, ಆ್ಯಂಡ್ ಸೋ ದ್ಯಾಟ್ ನಾವು ಯಾವುದೇ ಒಂದು ಕಾಂಪ್ಲಿಕೇಟೆಡ್ ಕಂಡೀಷನ್ಸನ್ನು ಮಿಸ್ ಮಾಡದೆ ಇರುವ ಥರ. Thank you so much for watching the video. Please like, share and subscribe the channel. Thank you.